ಆಕಾಶವಾಣಿ. ನನ್ನ ನಿನ್ನ ಮಗ ಅನ್ಕೊಂಡ್ರೆ ಏನು ಮಾಡ್ತಿ? ಯಾರು ಏನಾದರೂ ಅಂದ್ಕೊಳ್ರಿ. ಅಲ್ಲ ಕಣೆ, ನೀನು ಕಪ್ಪು ಹಚ್ಕೊಂಡ್ರೆ ನೀನು ನಿನ್ನ ಸೊಸೆನು ಅಕ್ಕ ತಂಗಿ ಅಂತಾರೆ ಕಣೆ. ರೀ, ನಂಗೆ ಇದು ಯಾವ ಬಿರ್ದು ಬೇಡ ರೀ. ನಾನು ಅತ್ತೆ ಆಗಿ ಹೀಗೆ ಇರ್ತೀನಿ. ನನ್ನ ಪೊಸಿಷನ್ನು ಯಾವಾಗಲೂ ಅತ್ತೆ. ಅದೇನೋ ಸರಿ, ನೀನು ಅತ್ತೆ ಅನ್ನೋದು ಸತ್ಯ. ಅಲ್ಲದೆ ನಿನ್ನಂಥ ಅತ್ತೆ ಇದ್ದರೆ ಯಾವ ಸೊಸೆಗೆ ತೊಂದರೆ ಇದೆಯೇ? ಆದರೆ
ನಮ್ಮ ಪಕ್ಕದ ಮನೆ ಫ್ಲ್ಯಾಟ್ನ ಜೋಶಿ ಮೇಡಮ್ ನೋಡಿ, ಹಾಂ, ಬರೀ ತನ್ನ ಸೊಸೆನ ಬೈತಾನೆ ಇರ್ತಾಳೆ ರೀ. ಅದು ಎಂಥ ಸೊಸೆ ಮನೆಗೆ ಬಂದ್ಲೋ, ಸಾಕಪ್ಪ ಸಾಕು, ನನ್ನ ಮಗನ್ನೇ ಬುಟ್ಟಿ ಹಾಕ್ಕೊಂಡು ಬಿಟ್ಟಿದ್ದಾಳೆ ಅಂತಾಳೆ ರೀ. ಯಾರು ಜೋಶಿ ಮೇಡಮ್ಮ? ಓಹೋ, ಅಲ್ವೇ? ಆಕೆ ನೋಡಿದ್ರೆ ಹಾಗೆ ಕಾಣೋದಿಲ್ವಲ್ಲ. ಓ ಬಿಡ್ರಿ, ಮದುವೆಗೆ ಮೊದಲು ಹುಡುಗಿನ ನೋಡಕ್ಕೆ ಹೋದಾಗ ಮನೇಲಿ ರಾಹು ಕೇತು ಇಲ್ಲ ತಾನೆ ಅಂತ ಕೇಳಿದ್ಲಂತೆ. ಅಂದರೆ ಅತ್ತೆ ಮಾವ ಅಂದರೆ ಹುಡುಗನ ತಂದೆ ತಾಯಿ ರಾಹು ಕೇತು ಅಂತೆ. ಅಯ್ಯೋ ಇಲ್ಲಮ್ಮ, ಅವರು ಬೇರೆ ಊರಲ್ಲಿರ್ತಾರೆ, ಮದುವೆ ಆಗಿ ನೀವು ಬೇರೆ ಮನೇಲಿರ್ತೀರಿ, ಆಮೇಲೆ 6 ತಿಂಗಳಲ್ಲಿ ಅಮೇರಿಕಾಗೆ ಹೋಗ್ತೀರಲ್ಲ ಅಂತ ಹೇಳಿದ್ಮೇಲೆ ಮದುವೆಗೆ ಒಪ್ಕೊಂಡ್ಲಂತೆ. ಅದೇನೋ ಸರಿ. ಆದರೆ ಮೊನ್ನೆ ಅತ್ತೆ ಮಾವನನ್ನು ಅಮೇರಿಕಾ ಕರೆಸ್ಕೊಂಡ್ರಲ್ಲ, ಪ್ರೀತಿ ಇದೆ ಅಂತಲಾ ರೀ? ಅದು ಪ್ರೀತಿ ಅಲ್ಲ ಕಣ್ರಿ. ರಾಮಚಂದ್ರ ದೇವರಂಥ ಪುತ್ರ, ತಂದೆ ಮಾತು ಪಾಲಿಸೋ ಆದರ್ಶ ಪುತ್ರ. ಎಲ್ಲ ಮಣ್ಣು ಕಣ್ರಿ. ಹೆಂಡ್ತಿ ಹಡಿದ್ಲು ಅಂತ ಅದೇ ಆಯಾ ನರ್ಸ್ ಕೆಲ್ಸಕ್ಕೆ ಕರೆದ್ರು. ಯಾರನ್ನ? ಅದೇ ಅತ್ತೆ ಮಾವನ್ನ ಹೇಳಿದ್ನಲ್ಲ, 6 ತಿಂಗಳು ಬಾಣಂತನ ಮಾಡಲಿ ಅಂತ. ಆಮೇಲೆ 6 ತಿಂಗಳು ಆಕೆ ತನ್ನ ತಂದೆ ತಾಯಿನ ಕರ್ಸ್ಕೊತಾಳೆ. ಅವಳು ಬಾಣಂತನ ಎಕ್ಸ್ಟೆಂಡ್ ಮಾಡಲಿ ಅಂತಲಾ? ಆದರೂ ಮೊಮ್ಮಕ್ಕಳ ಪಾಶ ಅವರನ್ನು ಎಳೆದು ಬಿಡುತ್ತೆ ಕಣ್ರಿ. ಹೋದರು ಪಾಪ. ಆ ವೆದರ್ ಆಗೋಲ್ಲ ಅಂದರೂ ಹೋದ್ರು. ಪಾಪ ಕರುಳಿನ ಕರೆ. ಹೌದು, ಎಲ್ಲ ಹೊಟ್ಟೆಲಿ ಹಾಕ್ಕೊಂಡು 4 ಜನಕ್ಕೆ ಗೊತ್ತಾಗದೇ ಇರಲಿ ಅಂತ ನನ್ನ ಸೊಸೆ ಅಂತ ಹೇಳ್ತಾ ತಿರುಗ್ತಿರ್ತಾರೆ ಪಾಪ. ಅದು ಸರಿ ಕಣೆ, ನಮ್ಮನ್ನೇ ಇನ್ನೊಬ್ರು ನೋಡ್ಕೋಬೇಕು. ಆದ್ರೆ ಈಗ ನೋಡು, ನಾವೇ ಇನ್ನೊಬ್ರು ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ರೀ. ಹಾರ್ನ್ ಶಬ್ದ ನೋಡಿ, ಮಗ ಸೊಸೆ ಬಂದರು ಅಂತ ಕಾಣುತ್ತೆ. ಅಯ್ಯೋ ರಾಮ, ಹಾರ್ನು ನನ್ನ ಮಗನ ಕಾರಿಂದ ಅಲ್ಲ, ಅಷ್ಟು ಗೊತ್ತಾಗಲ್ವಾ? ಅಲ್ಲ, ಬೇಗ ಬಂದಿದ್ರೆ ಫೋಟೋ ಮುಗಿಸಿ ಎಲ್ಲಾದರೂ ಡಿನ್ನರ್ಗೆ ಹೋಗ್ಬೋದಾಗಿತ್ತು. ನಾನು ಮೊಮ್ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕಳೀಬೋದಾಗಿತ್ತು. ಹೌದು, ಅವ್ರು ಹೇಳ್ದ ಕುಣಿದ್ರೆ ಅಜ್ಜಿ ಅಜ್ಜಿ ಅಂತ ಮುತ್ಕೋತಾರೆ. ಇಲ್ಲದೆ ಹೋದರೆ ಬರೀ ಹಠಮಾರಿಗಳು. ಅದೆಲ್ಲ ನಾವೇ ಮಾಡಿದ್ದಲ್ವಾ? ಮೊದಲೆಲ್ಲ ಮನೆ ತುಂಬ ಮಕ್ಕಳಿರಲಿ, ಹಿತ್ತಲು ತುಂಬ ಹೇಲಾಗಲಿ ಅಂತ ಇದ್ದವು. ಈಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಂದುಬಿಟ್ಟು ನಮ್ಮ ಕಾಲದಲ್ಲೇ ನಾವಿಬ್ಬರು ನಮಗಿಬ್ಬರು ಅಂತ ಮಾಡ್ಕೊಂಡ್ವಿ. ಅದಕ್ಕೆ ಮುದ್ದು. ನಮ್ಮ ಮಕ್ಕಳ ಕಾಲದಲ್ಲಿ ಅದು ಇನ್ನೂ ಅತಿಯಾಗಿದೆ. ನಾವಿಬ್ಬರು ನಮಗಿಬ್ಬರೇ ಮಕ್ಕಳು ಅನ್ಲಾ? ಅಲ್ಲ, ನಮಗೆ ಬೇಡ ಮಕ್ಕಳು. ನ್ಯೂಕ್ಲಿಯರ್ ಫ್ಯಾಮಿಲಿ, ಯಾರಿಗೂ ಹಿರಿಯರು ಬೇಡ. ಅದಕ್ಕೆ ಹೊತ್ತಿಲ್ಲ ಗೊತ್ತಿಲ್ಲ, ಏನೂ ಟೈಮ್ ಟೇಬಲ್ ಇಲ್ಲ. ಯಾವಾಗಲೋ ಎದ್ದ, ಯಾವಾಗಲೋ ಮಲಗ್ದ, ನಿಂತಲ್ಲೇ ತಿಂತ, ಟಿ ವಿ ನೋಡ್ತಾ ತಿಂತ. ಪ್ರಾಣಿಗಳು ತಾನು ಕೊಂದ ಪ್ರಾಣಿನ ತನ್ನ ಕೈಗಳಿಂದ ಹಿಡ್ಕೊಂಡು ಮಾಂಸ ಹಲ್ಲಿಂದ ಕೀಳುತ್ತೆ ನೋಡು, ಅದೇ ತರಹ ಊಡದ ತಟ್ಟೆನ ತಮ್ಮ ತೊಡೆ ಮೇಲೆ ಇಟ್ಕೊಳ್ಳೋದು, ಟಿ ವಿ ನೋಡ್ತಾ ತಿನ್ನೋದು. ಆಹಾ ರೀ, ಮೊನ್ನೆ ರಂಗರಾಯರ ಮನೆಗೆ ಹೋದಾಗ ಅವ್ರ ಸೊಸೆ 3 ಸಂಜೆ ಅಂದರೆ ಗೋಧೂಳಿ ಮುಹೂರ್ತ ಮಲಗಿದಾಳೆ. ಮನೆಗೆ ಹಿರಿಯರು ಬಂದಿದ್ದಾರೆ ಅನ್ನೋ ಸೌಜನ್ಯ ಕೂಡ ಇಲ್ಲ, ಎಳ್ಳೇ ಇಲ್ಲ. ಕೊನೆಗೂ ಸಾಲದಕ್ಕೆ ರಂಗರಾಯರ ಮಗ ಅಪ್ಪನ್ನ, ಅಪ್ಪ ಬೆಡ್ರೂಮ್ ಲೈಟ್ ಹಾಕಬೇಡ, ಮೀನಾಗೆ ಡಿಸ್ಟರ್ಬ್ ಆಗುತ್ತೆ, ಪಾಪ ಮಲಗಲಿ ಅನ್ಬೇಕೇ. ಅಯ್ಯೋ ದೇವ್ರೇ. ಹೌದು ಕಣಮ್ಮ, ನಾನು ಮನ್ಗಿದ್ದವ್ರನ್ನ ಎಬ್ಸಕ್ಕೆ ಹೋಗ್ನೇ ಇಲ್ಲ. ರಂಗರಾಯರ ಸೊಸೆ ಹಂಗೇನೆ ಬುದ್ಧಿ. ಇದೇನೇ ಸಣ್ಣಮ್ಮ ಬಂದ್ಬಿಟ್ಟೆ, ಮನೇನಾಗಲೇ ವರ್ಷ ಹೋಗಿದ್ಯಲ್ಲ. ಮೊದಲು ಕಾಸು ಕೊಡಿ, ಅದೇ ಇಸ್ತ್ರಿ ಬಟ್ಟೆ ತರಕ್ಕೆ ಹೇಳಿದ್ರಲ್ಲ, ಹೋಗ್ಬೇಕು. ಓಹೋ, ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ತಾಳು ಬಂದೆ. ಅಲ್ಲಮ್ಮ ಸಣ್ಣಮ್ಮ, ನಿಂಗೆ ಎಲ್ಲಾರ ಮನೇದು ಗುಟ್ಟು ಗೊತ್ತು? ಅಲ್ಲ ಬುದ್ಧಿ, ಗೊತ್ತಿಲ್ಲದೆ ಏನವಳಿಗೆ. ನಮ್ಮ ಸಣ್ಣಮ್ಮ ಹೊರಗೂ ಒಳಗೂ ಸರ್ವವ್ಯಾಪಿ. ತಗೋ ಕಾಸು ಕೊಡಿ. ಅದಕ್ಕೆ ಹಿಂದೆಲ್ಲ ಮದುವೆಗೆ ಮೊದಲು ಜಾತಕ ನೋಡೋದ್ರ ಜೊತೆ ಫ್ಯಾಮಿಲಿನೂ ನೋಡೋರು. ನೋಡದೆ ಏನು, ಅನ್ನ ಬೆಂದಿದೆ ಅಂತ ತಿಳಿಯೋದಕ್ಕೆ ಒಂದಗಳು ನೋಡಿದ್ರೆ ಸಾಕು. ಈ ಕಾಲ ಬದಲಾಗೈತೆ ಅಮ್ಮವ್ರೆ. ಈಗೆಲ್ಲ ಕುಕ್ಕರ್ ಕಾಲ. ಕುಕ್ಕರ್ ತೆಗೆದ್ರೇ ಗೊತ್ತಾಗೋದು ಅನ್ನ ಬೆಂದಾಯ್ತೋ ಇಲ್ಲೋ ಅಂತ. ನಡಿ ಬೇಗ ಕೋಟ್ ತಗೊಂಬ, ಹೊರಡಬೇಕು. ರೀ, ನೀವು ಬೇಗ ರೆಡಿಯಾಗ್ರಿ, ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಅಗೋ, ಕಾರ್ ಶಬ್ದ ಆಯಿತು. ನಿಮ್ಮ ಕಾರಲ್ಲ ಅಮ್ಮವ್ರೆ ಅದು. ಒತ್ತಾಯ್ತು, ನಾ ಬರ್ತೀನಿ. ಸರಿ. ಅಲ್ಲ, ಮನೆಯಿಂದ ಹೊರಟ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ.
ಯಾಕೋ? ನಮ್ಮ ಸುಪುತ್ರನ ಸ್ಪೀಡ್ ಗೊತ್ತಲ್ಲ ರೀ ನಿಮಗೆ. ಎಲ್ಲ ಪಟ್ಟಾಗಿ ಆಗಬೇಕು. ಇನ್ನು ನಮ್ಮ ಸೊಸೆ ಸೀರೆ ಉಟ್ಕೊಂಡು ಅಭ್ಯಾಸ ಇಲ್ಲ, ಪ್ಯಾಂಟು ಸೆಲ್ವಾರ್ ಕಮೀಜ್ ಅವಳು ಹುಟ್ಟಿದ್ದು. ಫ್ಯಾಮ್ಲಿ ಫೋಟೋಗೆ ಸೀರೆನೇ ಉಟ್ಕೋತೀನಿ ಅಂತ ನನಗೆ ಹೇಳಿ ಹೇಗೆ ಪಲ್ಲುನ ಫ್ಲೋ ಮಾಡಬೇಕು ಅಂತ ತಿಳ್ಕೊಂಡು ಹೋಗಿದ್ದಾಳೆ. ಜರ್ತಾರಿ ಸೀರೆ ಉಟ್ಕೊಂಡು ಅದ್ರ ಪ್ಲೀಟೆಲ್ಲ ಒಳ್ಳೆ ಮಾತು ಹೇಳಿದ್ರಿ. ಸೀರೆಗೆಲ್ಲಮ್ಮ ಪ್ಲೇಟು. ಪ್ಲೇಟ್ ಅಲ್ಲ ಸಣ್ಣಮ್ಮ, ಪ್ಲೀಟು. ಪ್ಲೀಟ್ ಅಂದರೆ ನೆರಿಗೆ ಅಂತ. ಹೊಕ್ಕಳಿಂದ ಕೆಳಗೆ ಸೀರೆ ಅಡ್ಜಸ್ಟ್ ಮಾಡಿ ನೆರಿಗೆ ಸರಿಪಡಿಸಿ, ಆ ನೆರಿಗೆಗೆ ಪಿನ್ ಹಾಕಿ ಸೆರಗನ್ನು ಸರಿಪಡಿಸ್ಕೊಂಡು ಅಲ್ಲಿ ಬೇರೆ ಪಿನ್ ಹಾಕಿ, ಆಮೇಲೆ ಮುಖಕ್ಕೆಲ್ಲ ಹೊಸ ಕ್ರೀಮ್ ಎಲ್ಲ ಮೆತ್ಕೊಂಡು ಅದೇ ಟಿ ವಿಲಿ ಬರೋ ಎಲ್ಲ ಪರಿಮಳಗಳನ್ನು ಮೈಗೆಲ್ಲ ಸ್ಪ್ರೇ ಮಾಡಿಕೊಂಡು ಆ ಕ್ರೀಮ್ ಪೌಡರು, ಆಮೇಲೆ ಕಣ್ರೆಪ್ಪೆಗೆ ಬೇರೆ ಕರಿ, ಹುಬ್ಬಿಗೆ ಬೇರೆ ಕರಿ, ಮ್ಯಾಚಿಂಗ್ ಬಳೆ, ಪಿನ್ನು, ಸ್ಲಿಪ್ಪರು, ಅಷ್ಟೇ ಏಕೆ ಪರ್ಸು ಮ್ಯಾಚಿಂಗ್ ಹಾಕ್ಕೊಂಡು. ಹಂಗಂತೀರಾ? ಯವ ಸದ್ಯ ಗಂಡನ್ನು ಮ್ಯಾಚಿಂಗ್ ಮಾಡ್ಕೋತಾರ ಏನೋ. ಸಣ್ಣಮ್ಮ ನಡಿಯೇ ನೀನು, ಮಾತಿಗೆ ನಿಂತ್ಬಿಟ್ಲು. ಇದು ಚೆನ್ನಾಗಿದೆಯಾ ನಿಂದು ಅಲ್ವೇ? ಮಾತಿಗೆ ನಿಂತಿದ್ದು ನೀನು, ಸಣ್ಣಮ್ಮ ನಿಂತಲು ಅಂತಿದೆಯಲ್ಲ. ಹಾಂ, ನೀ ಹೋಗಮ್ಮ ಸಣ್ಣಮ್ಮ. ಬುದ್ಧಿಯಾರ ಅಂದಾಗೆ ನೀವು ನಿಮ್ಮ ಹೆಂಡ್ತಿ, ನಿಮ್ಮ ಮಗ, ಸೊಸೆ, ಮೊಮ್ಮಕ್ಕಳು ಇರೋ ಫ್ಯಾಮಿಲಿ ಫೋಟೋ ಒಂದು ನನಗೂ ಕೊಡಿ ಬುದ್ಧಿ. ಹೆಂಗೂ ಸ್ಟುಡಿಯೋ ತಕೋಗಿ ತೆಗಿಸ್ತೀರಲ್ಲ, ನಾನು ಒಂದು ಕಾಪಿ ಮಾಡಿಕತ್ತೀನಿ. ನೋಡು, ನಾನು ಒಟ್ಟು 20 ಕಾಪಿ ಮಾಡಿಸ್ತೀನಿ, ಎಲ್ರಿಗೂ ಕಳಿಸ್ಬೇಕಲ್ಲ. ಫ್ಯಾಮಿಲಿ ಫೋಟೋ ಊರಿಗೆಲ್ಲ ಯಾಕೆ ಹಂಚಬೇಕೆ ರೀ? ನಮ್ಮ ಸರ್ಕಲ್ ದೊಡ್ಡದು ಕಣ್ರಿ. ನಮ್ಮ ತಂಗಿಯರ ಮನೆಗೆ, ಆಮೇಲೆ ನಿಮ್ಮ ತಮ್ಮಂದ್ರ ಮನೆಗೆ, ನನ್ನ ಕ್ಲಾಸ್ಮೇಟ್ ಇದ್ದಾಳಲ್ಲ ಮೋಹಿನಿ, ಆಮೇಲೆ ಪ್ರೇಮ್ಲತಾ, ಅವ್ರಿಗೆಲ್ಲ ಒಂದೊಂದು ಫೋಟೋ ಕಳಿಸ್ಬೇಕು. ನಮ್ಮ ಫ್ಯಾಮ್ಲಿ ಅಂದರೆ ಅವ್ರಿಗೆಲ್ಲ ತುಂಬ ಇಷ್ಟ ಕಣ್ರಿ. ರೀ, ಲಿಫ್ಟ್ ಶಬ್ದ ಬಂದರು ಅಂತ ಕಾಣುತ್ತೆ. ಅಲ್ಲ, ಮ್ಯಾಥ್ಯೂ ಬಂದರು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಏನೋ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ? ಏನಿಲ್ಲ, ಫ್ಯಾಮಿಲಿ ಫೋಟೋ ಸೆಷನ್ಗೆ ಹೋಗ್ತಾ ಇದ್ದೀವಿ. ಓ, ಫಾರಿನ್ ಟೂರ್ಗೆ ಹೋಗ್ತಾ ಇದ್ದೀರಾ? UK-ಗೋ USA-ಗೋ? ನಮ್ಮ UK ಎಲ್ಲ ಉತ್ತರ ಕರ್ನಾಟಕ. ಇಲ್ಲ, ನಮ್ಮ ಮಗನ ಆಫೀಸ್ನಲ್ಲಿ ಫ್ಯಾಮಿಲಿ ಫೋಟೋ ಕೊಡಬೇಕಂತೆ. ಓ, ನನ್ನ ಮಗ, ಸೊಸೆ, ಮೊಮ್ಮಕ್ಕಳು, ನಾನು, ನನ್ನ ಹೆಂಡತಿ ಎಲ್ಲ ಸೇರಿ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಯೋದಕ್ಕೆ ಹೋಗ್ತಾ ಇದ್ದೀವಿ. ವೆರಿ ನೈಸ್. ಮಗನಿಗೆ ಕಾಯ್ತಾ ಇದ್ದೀವಿ. ನಮ್ಮ ಮಗಂದು ಅಮೇರಿಕನ್ ಕಂಪ್ನಿ ಸ್ಟೇಟ್ಸು. ಆಗಲಿ ನಿಮ್ಮ ಮಗ ಇಲ್ಲೇ ಇದ್ದಾನೆ, ನಿಮ್ಮನ್ನು ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದಾನೆ. ನನ್ನ ಮಗ UK-ಗೆ ಹೋಗಿ 3 ವರ್ಷ ಆಯಿತು, ಬಂದೇ ಇಲ್ಲ ನೋಡಿ. ಡ್ಯಾಡಿ ಮಮ್ಮಿ ಇದ್ದಾರೆ ಅಂತಲೇ ಮರ್ತು ಬಿಟ್ಟಿದ್ದಾನೆ. ಈಗೀಗ ಇಮೇಲೂ ಮಾಡ್ತಾ ಇಲ್ಲ. 3 ಸತಿ ನನ್ನ ಹೆಂಡತಿ ಮರಿಯಾಳನ್ನು ಸೆಂಟ್ ಜೋಸೆಫ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ನಿಮಗೂ ಗೊತ್ತಾ ವಿಚಾರ. ಆಗಲೂ ಬರಲಿಲ್ಲ. ನನಗೆ ತಿಂಗಳಿಗೆ 4 ಸರ್ತಿ ಡಯಾಲಿಸಿಸ್ ಆಗಬೇಕು, ಅದಕ್ಕೂ ಬರಲಿಲ್ಲ. ಅದು ಹೋಗಲಿ, ಸೊಸೆ ಇಂಡಿಯಾಕ್ಕೆ ಬಂದವಳು ಅತ್ತೆ ಮಾವನ್ ನೋಡದೆ ಹೋಗಿದ್ದಾಳೆ ಅಂದರೆ ಮುಖ್ಯ. ಅಲ್ಲ ಮ್ಯಾಥ್ಯೂ ಅವರೇ, ಹಣ ಕಳಿಸ್ತಾ ಇದ್ದಾನಂತೆ, ಮರಿಯಾ ಹೇಳಿದ್ಲು. ಅದನ್ನೇನು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಲೆ? ಅಲ್ರಿ ಕಮಲಮ್ಮ, ನಮಗೆ ಈಗ ಬೇಕಾದ್ದು ದುಡ್ಡಲ್ಲ. ದುಡ್ಡು ಯಾರಿಗೆ ಬೇಕ್ರಿ? ಕಾಲು ನೋವು ಅಂದರೆ ಕಾಲು ತಿಕ್ಕೋಕೆ ಒಬ್ಬರು ಬೇಕು. ಏನು ಹೇಳಿದ್ರೂ ಉಪಯೋಗ ಇಲ್ಲ ಬಿಡಿ. ಅಕ್ಕ, ಸುಧಾ ಮೇಡಮ್ ಬಂದರು, ಕೇಳಿ ಅವರನ್ನು. ಓಹೋ, ಏನು ಕಮಲಮ್ನವರು? ಓ, ಬನ್ನಿ ಸುಧಾ. ಓಹೋ, ಅಂಕಲ್ ನೋಡಿಪ್ಪ, ಟಿಪ್ ಟಾಪು. ಎಲ್ಲ ಹೊರಟಾಗಿದೆ. ಮದುವೆಗಿದ್ವೇನಾ? ಹೇ ಮ್ಯಾಥ್ಯೂಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಗಿದ್ದೀರಾ? ನೀವು ಅವ್ರ ಜೊತೆ ಮದುವೆಗಾ? ಇಲ್ಲ ಸುಧಾ, ಈ ವಯಸ್ಸಿನಲ್ಲಿ ಎಲ್ಲಿ ಮದುವೆ? ಹಾಂ, ಯಾಕಾಗಬಾರ್ದು? ಶಾಂತಿ ಮಾಡೋವಾಗ ಮಾಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ವೇ? ಹಾಂ, ಹೌದೌದು. 77 ವರ್ಷ ಹೇಗೆ ಇಬ್ಬರು ಒಟ್ಟಿಗೆ ಬಾಳಿದ್ರಿ ಅಂತ. ಆಶ್ಚರ್ಯ, ಹೆದರಿಕೆ. ಅದೇನು ಸಾಧಾರಣ ವಿಷಯವೇ? ಯು ಆರ್ ರೈಟ್ ಬಾಸ್.
ಇತ್ತೀಚೆಗೆ ಡೈವೋರ್ಸು ಅನ್ನೋದು ಕಾಮನ್ ಆಗಿದೆ. ಯಾಕೆ? ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ. ಮರಿಯಾ ನಾನು ಒಂದೇ ಒಂದು ದಿನ ಒಬ್ರಿಗೊಬ್ರು ಬಿಟ್ಟಿಲ್ಲ ರೀ. ದೋ ಬದನ್ ಏಕ್ ಜಾನ್. ನೋ ಬಾಸ್, ನೋ ನೋ ನೋ, ದೋ ಬದನ್ ದೋ ಜಾನ್. ಅವಳು ಜಾನ್ ಅವಳದ್ದೇ, ನನ್ನ ಜಾನ್ ನಂದೇ. ಅವಳ ಟೇಸ್ಟೇ ಬೇರೆ, ನನ್ನ ಮಾಸ್ಕೇ ಬೇರೆ. ನಿಮಗೆ ಎಂತಾದ್ರಿ ಮಾಸ್ಕು? ಆಹಾ, ಕ್ರಿಸ್ಮಸ್ ನ್ಯೂ ಇಯರ್ನಲ್ಲಿ ಹಾಕ್ಕೊಂಡು ಮಾಸ್ಕ್ ಇನ್ನೂ ತೆಗೆದಿಲ್ಲ ಅಂತೀರಾ? ನಾವು ಹಾಕ್ಕೊಳ್ಳೋ ಮಾಸ್ಕ್ ಅಲ್ಲ ಅನಂತರಾಯರೇ, ನಾವು ಹಾಕ್ಕೊಂಡೇ ಇರೋ ಮಾಸ್ಕ್. ಅದಕ್ಕೆ ನಾವು ಮಕ್ಕಳಿಗೆ ಹೆದರ್ಕೊಂಡು ಬದುಕ್ತಾ ಇದ್ದೀವಿ. ಈಗ ಕಟ್ಕೊಂಡ್ರೆ ನಮಗೆ ಕೂತು, ಹೆತ್ತು ಸಾಕಿ ದೊಡ್ಡವರನ್ನಾಗಿ ಮಾಡಿದ ಮೇಲೆ ಏನೋ ನಮ್ಮನ್ನು ನೋಡ್ಕೋತಾರೆ ಅಂದರೆ ನೋಡೋದು ಹೋಗಲಿ, ಮಾತಾಡೋಕ್ಕೂ ಪುರ್ಸೊತ್ತಿಲ್ದಾಯ್ತಲ್ಲ ಈ ಮಕ್ಕಳಿಗೆ. ನೀವೇ ಲಕ್ಕಿ ಅಲ್ವೇ ರಾಯ್ರೆ, ಫ್ಯಾಮಿಲಿ ಫೋಟೋದಲ್ಲಿದ್ದೀರಿ ರೀ. ಈ ಕೋಟ್ ಹೇಗಿದ್ದೀರಿ? ಯಾವುದು? ಇದೆ ಇದು. ಇನ್ನು ಸಣ್ಣಮ್ಮ ನಿಮ್ಮ ಕೋಟ್ ತರೋ ತನಕ ಕಾಯೋದು ಬೇಡ ಅಲ್ವೇ? ನನ್ನ ಮದುವೆಯಲ್ಲಿ ನಿಮ್ಮ ಅಪ್ಪ ಕೊಟ್ಟು ಕೋಟ್ ಅಲ್ವೇನೆ ಇದು? ಅದು ಯಾವತ್ತೋ ಹಳೇದಾಗೋಗಿದೆ. ಇದು ನಿಮ್ಮ ಮಗನ ಮದುವೆಯಲ್ಲಿ ಹೊಲಿಸಿದ್ದು, ನಿಮ್ಮ ಸೊಸೆ ಕೊಟ್ಟಿದ್ದು. ಓಹೋ, ಹಾಗಾದ್ರೆ ಅದನ್ನೇ ಕೊಡೆ. ನನ್ನ ಸೊಸೆಗೂ ಸಂತೋಷ ಆಗುತ್ತೆ. ತಾನು ಕೊಟ್ಟದ್ದು ಮಾವ ಹಾಕ್ಕೊಂಡ್ರು ಅಂತ ಅವಳು ಖುಷಿಯಾಗಿರ್ತಾಳೆ. ದಟ್ ಈಸ್ ಟ್ರೂ. ಇವರ ಸೊಸೆ ನಿಮ್ಮನ್ನು ಪ್ರೈಸ್ ಮಾಡ್ತಾನೆ ಇರ್ತಾಳೆ. ನಮ್ಮ ಮಾವ ಅಮಿತಾಬ್ ಬಚ್ಚನ್ ಥರ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೊರಟರು ಅಂದರೆ 40 ವರ್ಷದ ಹುಡುಗರ ಥರ ಕಾಣ್ತಾರೆ ಅಂಕಲ್ ಅಂತಾಳೆ. ಹೌದು ರಾಯ್ರೆ, ಅವಳು ಕ್ಯೂಟ್ ಆಗಿದ್ದಾಳೆ. ಅದೇನು ಗೌರವ, ಅದೇನು ವಿನಯ ಅಂತೀನಿ. ಕೇಳಿದ್ಯೇನೆ ನೀನು? ಇವರು ನನ್ನ ಸೊಸೆನ ಹೊಗಳಿದ್ನ? ನೀನಿದೆಯಾ ನೋಡು ನನ್ನ ಹೀಯಾಳ್ಸೋಕೆ. ಮ್ಯಾಥ್ಯೂ, ನಾನಾಗಲೇ ಓಲ್ಡ್ ಅಂತೆ, ಗೊಡ್ಡಂತೆ. ಹೌದು, ನಿಮ್ಮ ಸೊಸೆಗೆ ನೀವು ಅಂದರೆ ಇಷ್ಟ. ಯಾಕೆ? ಅವಳು ಹೇಳಿದ್ದಕ್ಕೆಲ್ಲ ಹ್ಞೂ 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 ಅಂತಿರಲ್ಲ, ಅದಕ್ಕೆ. ಅದು ಇಂಟಿಮೆಸಿ ಕಣ್ರಿ. ಸುಮ್ಮನಿರಿ ಸುಧಾ. ಇಂಟಿಮೆಸಿನೋ ಡಿಪ್ಲೊಮಸಿನೋ ದೇವರಿಗೆ ಪ್ರೀತಿಪ್ಪ. ಅಂದ್ರೇನೆ ನೀನು ಹೇಳೋದು? ಇಂಟಿಮೆಸಿ ಅಂದರೆ ಬಾಂಧವ್ಯ ಅಲ್ಲ, ಡಿಪ್ಲೊಮಸಿ ಅಂತಂದರೆ ಸ್ಕೀಮಿಂಗು, ಚಾಲು, ರಾಜಕೀಯ. ಅದೆಂಥ ಆ್ಯಂಗಲ್ಲೇ ನಿಂದು? ಈಗಿನ ಕಾಲದಲ್ಲಿ ಅದು ಬೇಕು ಅಲ್ವೇ? ಇಂಟಿಮೆಸಿ ವಿತ್ ಡಿಪ್ಲೊಮೆಸಿ ಬ್ರಿಂಗ್ಸ್ ಪೀಸ್. ಐ ಮೀನ್ ಶಾಂತಿ. ಯು ಮೀನ್? ಅಲ್ಲ ಮ್ಯಾಥ್ಯೂ, ಈಗಿನ ಕಾಲನೇ ಆಗಿದೆ. ಅದಕ್ಕೆ ನಮ್ಮ ಲಾಫ್ಟರ್ ಕ್ಲಬ್ ಇರೋದು. ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಸೇರಿಕೊಂಡು 1 ಗಂಟೆ ಎಕ್ಸಸೈಸ್ ಮಾಡ್ತೀವಿ. ನಗೋದು, ಬರ್ಡೇ ಪಾರ್ಟೀಸ್, ಹೀಗೆ ಎಲ್ಲೆಲ್ಲ ಇರುತ್ತೆ ಅಲ್ಲಿ. ಕಮಲಮ್ಮ, ನೀವು ಬನ್ನಿ ನಮ್ಮ ಜೊತೆಗೆ. ನನಗದೆಲ್ಲ ಬೇಡಮ್ಮ. ಓ ಕಮಲಮ್ಮ, ಕಮಾನ್, ನೀವಿನ್ನೂ ಗೊಡ್ಡಲ್ಲೇ ಇದ್ದೀರಲ್ಲ. ಯಾರನ್ನು ನಂಬೇಡಿ, ಯಾರಿಗೂ ಆಳಾಗಬೇಡಿ. ಮಕ್ಕಳ ಮೇಲೆ ಇಮೋಷ್ನಲ್ ಅಂದರೆ ಈ ಭಾವನಾತ್ಮಕವಾದ ಅಟ್ಯಾಚ್ಮೆಂಟ್ಸ್ ಮಾತ್ರ ಇಟ್ಕೋಬೇಡಿ ಕಮಲಮ್ಮ. ಎಲ್ಲರೂ ಸ್ವಾರ್ಥಿಗಳು, ದೇ ಆರ್ ಸೆಲ್ಫಿಶ್ ನೋ. ಅಂದರೆ ನಿಮ್ಮ ಹಿರಿಯ ನಾಗರಿಕರ ಗುಂಪು ಇದೇ ಧ್ಯೇಯ ಇಟ್ಕೊಂಡಿದ್ಯಾ? ಇಟ್ಕೊಳ್ಳೋದೇನು, ಇಟ್ಕೋಬೇಕು. ನನ್ನ ಸಂಸಾರ ಅನ್ನೋ ಮಮತೆ ಬಿಟ್ಬಿಡಿ. ಸಂಸಾರ ಅಸಾರ ಅಂತ ತಿಳಿರಿ ಜಸ್ಟ್. ಹಾಗೆ ಹೇಳ್ತಾ ನೀವು ನಿಮ್ಮದೇ ಅಂತ ಬೇರೆ ಫ್ಯಾಮಿಲಿ ಕಟ್ಕೊಂಡಿದ್ದೀರಲ್ಲ. ಇಲ್ಲ ಕಮಲಮ್ಮ, ಇಲ್ಲಿ ಯಾರ ಅಣ್ಣನೂ ಅಲ್ಲ, ಯಾರ ಸಂಬಂಧಿನೂ ಅಲ್ಲ. ಇಲ್ಲಿ ಯಾವ ಜಾತಿನೂ ಇಲ್ಲ. ನಿಜವಾಗಿ ನಾವೆಲ್ಲ ಸೋಷಿಯಲ್ ಆಗಿದ್ದೀವಿ. ಇನ್ಫ್ಯಾಕ್ಟ್ ನಾವೆಲ್ಲರೂ ಅಂತಂದರೆ ಮುದುಕ ಛೇ ನೋ ಮುದುಕಿ, ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರು. ಅದೇ ನಮ್ಮ ಫ್ಯಾಮಿಲಿ. ಇನ್ಫ್ಯಾಕ್ಟ್ ನಾವೆಲ್ಲ ಒಂದು ಕಾಮನ್ ದುಃಖದಲ್ಲಿ ಸುಖದಲ್ಲಿ. ಆದರೂ ನಿಮ್ಮನ್ನು ಒಟ್ಟಾಗಿ ಹಿಡಿದಿಡೋದೊಂದಿದೆ, ಅದೇ ದೃಷ್ಟಿ. ಸುಧಾಬಾಯಿ ಹೇಳಿ. ನನ್ನ ಸಂಸಾರದಲ್ಲಿ ಅಂಥ ಏರ್ಪೇರೇನೂ ಇಲ್ಲ. ವೈರಾಗ್ಯ ಬಂದು ಕಾಡಿಗೆ ಸೇರೋದು ಒಂದು ರೀತಿಲಿ ನಗೆ ಕ್ಲಬ್ ಸೇರಿದಂತೆ. ಈಗ ನೋಡಿ, ಬೆಳಗ್ಗಿನಿಂದ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಬೇಕು ಅನ್ನೋ ತಯಾರಿಲೇ ನಮ್ಮ ಟೈಮ್ ಪಾಸ್ ಆಯಿತು. ಇನ್ನೇನು ಮಗ ಸೊಸೆ ಬರ್ತಾರೆ, ಇನ್ನೇನು ಬರ್ತಾರೆ ಅಂತ ಕಾದು ನಾವು ಸುಸ್ತಾಗಿದ್ದರೂ ಕೋಪದಿಂದ ಕಾದರೆ ಅದೊಂದು ರೀತಿ, ನಗನಗತಾ ಕಾದರೆ ಇನ್ನೊಂದು ರೀತಿ. ಹೌದು. ಇನ್ನು
ಮಗ ಸೊಸೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ನಾವು ಮಲಗೋ ಹೊತ್ತಾಗುತ್ತೋ ಏನೋ. ಅಯ್ಯೋ, ಅಂತೂ ನಮ್ಮ ಸಂಜೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಾಯೋದ್ರಲ್ಲೇ ಹೋಯಿತು. ಛೇ. ಬಾ ಅಕ್ಕೊಳಪ್ಪ, ಬಂದೇ ಬಿಟ್ರು. ಸರಿ ಸರಿ. ಓಕೆ ಕಮಲಮ್ಮ, ನಾಳೆ ನೀವು ಖಂಡಿತ ನಮ್ಮ ನಗೆ ಕ್ಲಬ್ಗೆ, ಅದೇ ಲಾಫ್ಟರ್ ಕ್ಲಬ್ಗೆ ಬರಬೇಕು. ಇಬ್ಬರು ಹೊಸ ಮೆಂಬರ್ಸ್ನ ವೆಲ್ಕಮ್ ಮಾಡೋ ಪಾರ್ಟಿ ಇದೆ. ನೀವು ಸೇರಿದ್ರೆ 4 ಜನ ಆಗ್ತೀರಾ. ಸಕ್ಕರೆ ರಹಿತ ಕೇಕು, ಶುಗರ್ಲೆಸ್ ಸ್ವೀಟ್ಸ್ ಇದೆಲ್ಲ ತರಿಸ್ತೀವಿ. ಖಂಡಿತ ಬನ್ನಿ. ನಂಗೆ ಟೈಮ್ ಆಯಿತು, ನಾನು ಇನ್ನು ಹೊರಡ್ಲಾ? ಓಕೆ. ಮಿಸ್ಟರ್ ಅನಂತರಾಯ್ರೆ, ನಾನು ಹೊರಡ್ತೀನಿ. ನನ್ನ ಹೆಂಡತಿ ಡಿನ್ನರ್ ಟೈಮ್ ಆಯಿತು. ಹೋಗಿ ಬೆಳಿಗ್ಗೆ ಅನ್ನಕ್ಕೆ ಮೊನ್ನೆ ಸಾರು ಬಿಸಿ ಮಾಡಿ ಹೇಗೂ ಬಾಯ್ಲ್ಡ್ ಎಗ್ ಇದ್ದೇ ಇದೆ. ಓಕೆ, ಬಾಯ್ 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 ಬಾಯ್. ಬನ್ನಿ ಬನ್ನಿ. ಸಿ ಯು ಟುಮಾರೋ ಮಾರ್ನಿಂಗ್. ಬರ್ತೀನಿ ವಾಕಿಂಗ್ಗೆ. ಓಕೆ ರೀ, ಸಣ್ಣಮ್ಮ ನಿಮ್ಮ ಕೋಟ್ ಕೊನೆಗೂ ತರಲೇ ಇಲ್ಲ. ಸರಿ, ಇದನ್ನೇ ಇಟ್ಕೊಳ್ಳಿ. ಅಲ್ಲ, ಇಟ್ಕೊಳ್ಳಿ ಅಂದರೆ ತೊಟ್ಕೊಳ್ಳಿ ಅಂತ. ರೀ, ಇನ್ನೂ ಶೂಸೇ ಹಾಕ್ಕೊಂಡಿಲ್ವಲ್ಲ ರೀ? ರೀ ರೀ ನನ್ನ ಸೀರೆ ಸರಿಯಾಗಿದೆಯಾ? ನನ್ನೇನು ಕೇಳ್ತೀನಿ? ಆಮೇಲೆ ಈ ಕಿವಿದು ದೊಡ್ಡದಾಗಿಲ್ಲ ತಾನೇ? ಅಂತೂ ಚೆನ್ನಾಗಿದೆ. ಸ್ವಲ್ಪ ಉದ್ದ ಬಿಟ್ಟಿದ್ದೀನಿ. ಸೊಸೆಗೂ ತೊಗೊಂಡಿದ್ದೀನಿ. ಇನ್ನು ಅವಳು ಫ್ಯಾಷನ್ ಹುಡುಗಿ, ಹಾಕ್ತಾಳೋ ಬಿಡ್ತಾಳೋ. ರೀ, ವಾಟರ್ ಬಾಟ್ಲು 4 ಕೋಡ್ಬಳೆ ಡಬ್ಬಿಲೂ ಹಾಕ್ಕೊಂಡಿದ್ದೀನಿ ರೀ. ಮೊಮ್ಮಕ್ಕಳಿಗೆ ಲಂಚ ಕೊಡೋಕ್ಕೇನೆ? ಅದ್ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನನಗೆ ಹೇಳಿದ್ರಿ ಪಾಸಿಟಿವ್ ಆಗಿರಬೇಕು, ಪ್ಲಸ್ ಪಾಯಿಂಟು ಅದು ಇದು ಅಂತೇನೋ ಹೇಳಿದ್ರಿ. ಫ್ಯಾಮಿಲಿ ಫೋಟೋಗೆ ವಿಘ್ನ 108. ಬಾರೆ ರೀನಾ, ಎಲ್ಲಿ ಹೋದ್ವು ಅವರಿಬ್ಬರು? ಮಕ್ಕಳೆಲ್ಲೋ? ಹಾಯ್ ಡ್ಯಾಡ್. ಇದೇನು ಮಾವ ಸೂಟ್ ಹಾಕ್ಕೊಂಡೆಲ್ಲ ಹೊರಟಾಗಿದೆ? ಅತ್ತೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಎಲ್ಲೋ ಡಿನ್ನರ್ಗೆ ಹೊರಟಾಗಿದೆ. ಹೇಯ್, ಸಿ ರಾಕೇಶ್, ಸಿ ಬೋತ್ ಆಫ್ ದೆಮ್. ಏನೇ ಹೇಳಿ, ನಿಮ್ಮ ಡ್ಯಾಡ್ಗೆ ಡ್ರೆಸ್ ಸೆನ್ಸ್ ಸಕ್ಕದಾಗಿದೆ. ನಾವು ಯಾಕೆ ಡ್ರೆಸ್ ಮಾಡ್ಕೊಂಡಿದ್ದೀವಿ ಅಂತ ನಮ್ಮನ್ನು ಕೇಳ್ತಾ ಇದೀಯಾ? ರಾಕೇಶ್ ಹೇಳಲಿಲ್ವಾ? ರೀ, ಇದೇನ್ರಿ ಅಲ್ವಾ ರಾಕೇಶ? ಏನೋ ನೀನು ನಿನ್ನೆ ಹೇಳಲಿಲ್ಲ? ನೆನ್ನೆ ಹೇಳಲಿಲ್ಲ. ಅರೆ, ನಂಗೇನು ಗೊತ್ತಿಲ್ಲಪ್ಪ, ಏನೂ ಹೇಳಲಿಲ್ಲ. ನನಗೇನು ಗೊತ್ತಿಲ್ಲ. ಅಲ್ಲ, ಮೊದಲೇ ನೀವು ಹೇಳಿದರೆ ನಾನು ಆಫೀಸಿಂದ ಬೇಗ ಬಂದು ನಿಮ್ಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಡ್ರಾಪ್ ಮಾಡ್ತಾಯಿದ್ದೆ. ಅತ್ತೆ, ಇವ್ರು ಯಾವಾಗಲೂ ಹೀಗೆ, ನನಗೇನು ಸರಿಯಾಗಿ ಹೇಳೋದೇ ಇಲ್ಲ. ಏನು ಹೇಳೋದು ಏನು ಕೇಳೋದು ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ಅಲ್ವೋ? ಮಕ್ಕಳೆಲ್ಲಿ? ನೀತು ಅವರ ಅತ್ತೆ, ಅವರು MD ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ನಮ್ಮ ಬಿಲ್ಡಿಂಗ್ನಲ್ಲಿ. ನಾನು ಈ ಎಲೆಕ್ಟ್ರಿಕ್ ಬಿಲ್ ಮಾವಂಗೆ ಕೊಡೋಕ್ಕೆ ಅಂತ ಬಂದೆ. ನಾಳೆನೇ ಲಾಸ್ಟ್ ಡೇಟ್, ಸಾಧ್ಯ ಆದರೆ ತುಂಬಲಿ ಅಂತ. ಸರಿ ಕೊಡಮ್ಮ. ಅಲ್ಲ, ಮೊಮ್ಮಗಳು ನೀತು ಬರ್ತೀನಿ ಅಂತ ಅಂದಿದ್ಲು. ಅಂದಹಾಗೆ ನೀವಿಬ್ಬರು ಎಲ್ಲಿ ಹೊರಟಿದ್ದೀರಾ ಡ್ಯಾಡ್? ಫ್ಯಾಮಿಲಿ ಫೋಟೋ ಸೆಷನ್ಗೆ. ಅದು ನಾವು ಮುಗಿಸ್ಕೊಂಡು ಬಂದ್ವಿ ಡ್ಯಾಡ್. ತುಂಬ ರಶ್ ಇದ್ರು ನಮ್ಮದೇ ಬೇಗ ಮಾಡಿ ಕಳಿಸ್ದ ಆ ಮೂರ್ತಿ. ಅಂದರೆ ಫ್ಯಾಮಿಲಿ ಫೋಟೋ ತೆಗ್ಸಾಯ್ತಾ? ಆಯ್ತಮ್ಮ. ನಿನ್ನ ಮೊಮ್ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಆದರೆ ಏನು, ನಾಡಿದ್ದೇ ನಾನು ನಮ್ಮ ಕಂಪ್ನಿಗೆ ಫೋಟೋ ಕೊಡಬೇಕು. ಅದರಲ್ಲಿ ಫ್ಯಾಮಿಲಿ ಎಲ್ಲರೂ ಇರಬೇಕಂತೆ. ಈ ಮಕ್ಕಳಿಬ್ಬರನ್ನು ತಯಾರಿ ಮಾಡಿ ಕರ್ಕೊಂಡು ಹೋಗೋದ್ರೊಳಗಡೆ ನಾವು ಸುಸ್ತು. ಸದ್ಯ ಮಕ್ಕಳನ್ನು ಫ್ಯಾಮಿಲಿಲಿ ಸೇರಿಸಿದ್ದಾರೆ, ಪುಣ್ಯ. ಅಂದರೆ ವಾಟ್? ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಫೋಟೋ ಅಂತ. ಮಕ್ಕಳಿದ್ರೇನೆ ಕಂಪ್ಲೀಟ್ ಫ್ಯಾಮಿಲಿ ಅಲ್ವಾ ಅಮ್ಮ? ಹೌದು ಹೌದು. ತಂದೆ ತಾಯಿ. ರೀ, ಸುಮ್ಮನಿರ್ರಿ. ತಂದೆ ತಾಯಿ ಓಲ್ಡ್ ಆಯಿತು. ಡ್ಯಾಡಿ ಮಮ್ಮಿ ಇವತ್ತಿಂದು. ಓಕೆ ಡ್ಯಾಡ್, ಬಾಯ್ ಬಾಯ್. ಬಾಯ್. ನೋಡಿದೇನೆ, ಇವರ ಫ್ಯಾಮಿಲಿ ಫೋಟೋದಲ್ಲಿ ನಾವಿಬ್ಬರು ಇಲ್ವಲ್ಲೇ? ಹಾಗಾದ್ರೆ ಅದೆಂಥ ಫ್ಯಾಮಿಲಿ ರೀ? ಅದೆಂಥ ಫ್ಯಾಮಿಲಿ ಅಂತೀನಿ. ಅದೆಂಥದ್ದು ಅಲ್ಲ. ಫ್ಯಾಮಿಲಿ ಫೋಟೋದಲ್ಲಿ ಅಂದರೆ ಈಗಿನ ಕಾಲದ ಫ್ಯಾಮಿಲಿ ಫೋಟೋದಲ್ಲಿ ಅಜ್ಜ ಅಜ್ಜಿ, ಸೋದರತ್ತೆ ಸೋದರ ಮಾವ, ತಂಗಿ ಅಣ್ಣ ತಮ್ಮಂದರು, ಹೀಗೆಲ್ಲ ಜಾಗ ಇಲ್ಲ ಕಣೆ. ಕ್ಯಾಮ್ರಾ ಡಿಜಿಟಲ್ ಆಗೋಗಿದೆ. ಅದಕ್ಕೆ ಫ್ಯಾಮಿಲಿನೂ ಹೊಸ ಯುಗಕ್ಕೆ ತಕ್ಕ ಹಾಗೆ ನ್ಯೂಕ್ಲಿಯರ್ ಆಗೋಗಿದೆ.
ಸರಿ, ಇದು ನಮ್ಮ ಗತಿ ಏನು? ಅಂದರೆ ಗತಿ ಅಂದರೆ ನೆಕ್ಸ್ಟ್ ವಾಟ್, ಏನು ಅಂತ. ಮೊದಲು ಸುಧಾಬಾಯಿಗೆ ಫೋನ್ ಮಾಡ್ತೀನಿ ಇರಿ, ಆಮೇಲೆ ಮುಂದಿಂದು. ಹಲೋ ಸುಧಾ, ನಾನು ಕಮಲಾ ಮಾತಾಡ್ತಾ ಇದ್ದೀನಿ. ಅದೇ ನಿಮ್ಮ ನಗೆ ಕ್ಲಬ್ಗೆ ಇಬ್ಬರು ಹೊಸೊಬ್ಬರು ಸೇರ್ತಾರೆ ಅಂದಿದ್ರಲ್ಲ, ಅವ್ರ ಜೊತೆ ಇನ್ನೆರಡು ಹೆಸರು ಸೇರಿಸಿದ್ರೆ ಅದೇ ನಿನ್ನ ನಮ್ಮ ಫ್ಯಾಮಿಲಿ ಫೋಟೋ ತುಂಬ ದೊಡ್ಡದಾಗುತ್ತೆ. ತಾತ ತಾತ ನೀತು, ನೋಡ್ತಾತ ನಾನು ಮಾಡಿರೋ ಡ್ರಾಯಿಂಗು ಚೆನ್ನಾಗಿದೆಯಾ? ಎಲ್ಲಿ ಡ್ಯಾಡಿ ಹೊರಟೋದ್ರಾ? ನೀತು, ನೀನೇನೆ ಬಂದಿ ಇಲ್ಲಿ? ಈ ಪೇಂಟಿಂಗ್ ತೋರ್ಸಕ್ ಬಂದೆ. ಅದೇನು ಡ್ರಾಯಿಂಗು ಪುಟ? ನಮ್ಮ ಸ್ಕೂಲ್ ಮೇಡಮ್ಮು ನಮ್ಮ ಫ್ಯಾಮಿಲಿ ಮೆಂಬರ್ಸು ಬರೀರಿ ಅಂದರು. ಅದಕ್ಕೆ ನನ್ನ ಡ್ರಾಯಿಂಗ್ನಲ್ಲಿ ನೋಡು ತಾತ, ಇದು ನೀನು, ಇದು ಅಜ್ಜಿ, ಪಕ್ಕದಲ್ಲಿ ಡ್ಯಾಡಿ ಮಮ್ಮಿ, ಈ ಕಡೆ ನೋಡು ತಾತ ಅವ್ರ ಪಕ್ಕದಲ್ಲಿ ಅವ್ರ ಅತ್ತೆ ಅಕ್ಕಪಕ್ಕದಲ್ಲಿ ಸಂದೀಪ, ಮಾವ, ಸಂಧ್ಯಾ, ಆಂಟಿ, ಇಲ್ಲಿ ನೋಡು ಇದು ಪ್ರೇಮ, ದೊಡ್ಡಮ್ಮ, ಚಿಕ್ಕತ್ತೆ, ಎಲ್ಲರೂ ಇದ್ದಾರೆ. ಬಿಗ್ ಫ್ಯಾಮಿಲಿ ಅಲ್ವೇನೀತು? ಅವರೆಲ್ಲ ನಿನ್ನ ಫ್ಯಾಮಿಲಿ ಹೇಗಾಗುತ್ತೆ? ನಾವೇ ನಿಮ್ಮ ಫ್ಯಾಮಿಲಿ ಫೋಟೋದಲ್ಲಿಲ್ಲ ಅಂದರೆ ಅದೇನೋ ನಂಗೊಂದು ಗೊತ್ತಿಲ್ಲ. ನೀವಂತೂ ಇದ್ದೀರಲ್ಲ, ಬಿಗ್ ಫ್ಯಾಮಿಲಿ. ಅಯ್ಯೋ ನನ್ನ ಪುಟ್ಟ ನೀತು ಲಮ್ಮ, ಲೇ ಕಮಲು, ನೋಡೇ ಇದನ್ನ. ನನ್ನ ಮೊಮ್ಮಗಳ ಫ್ಯಾಮಿಲಿ ಫೋಟೋದಲ್ಲಾದರೂ ನಾವಿದ್ದೀವಲ್ಲ, ಬಿಗ್ ಫ್ಯಾಮಿಲಿ ಅಲ್ವಾ ತಾತ? ಹೌದು ಪುಟ, ಹೌದು, ಬಿಗ್ ಫ್ಯಾಮಿಲಿ. ಫ್ಯಾಮಿಲಿ ಫೋಟೋ ನಾಟಕ ಕೇಳಿದಿರಿ. ರಚನೆ ಸುಬ್ರಾಯ ಜಿ ಭಟ್. ಭಾಗವಹಿಸಿದವರು BR ಶಿವರಾಮಯ್ಯ, ಎನ್ ಮಂಗಳ, GP ರಾಮಣ್ಣ, TV ಚಿತ್ಕಲ ಹಾಗೂ ಕುಮಾರಿ ಶ್ರೀರಕ್ಷಾ ಶ್ರೀನಿವಾಸನ್. ಸಹಕಾರ ರೇಣುಕಾ ಸಹರಾ. ನಿರ್ಮಾಣ ಉಮೇಶ್ SS.